ಮೇಘಾಲಯ ಹನಿಮೂನ್ ಮರ್ಡರ್ ಮಾಡುವ ಮುನ್ನವೇ ರಾಜಸ್ಥಾನದಲ್ಲೊಂದು ಹನಿಮೂನ್ ಮರ್ಡರ್ ನಡೆದಿದೆ. ಅಂಜು ಎಂಬಾಕೆ ಮದುವೆಯಾದ 3 ತಿಂಗಳಲ್ಲೇ ಪ್ರಿಯಕರ ಸಂಜು ಎಂಬಾತನ ಜೊತೆ ಸೇರಿ ಪತಿ ಆಶೀಶ್ನ ಹತ್ಯೆ ಮಾಡಿದಾಳೆ. ಜನವರಿ 30ರಂದು ರಾತ್ರಿ ಊಟದ ಬಳಿಕ ವಾಕಿಂಗ್ ನೆಪದಲ್ಲಿ ಕರೆದುಕೊಂಡು ಹೋಗಿದಾಗ ಪ್ರಿಯಕರ ಮತ್ತು ಆತನ ಸ್ನೇಹಿತರು ಹತ್ಯೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್ ಅಂತ ಬಿಂಬಿಸಲು ಹೋದ ಪತ್ನಿ ಅಂಜು ಪ್ರಿಯಕರ ಸಂಜು ಜೊತೆಗೆ ಈಗ ಲಾಕ್ ಆಗಿದ್ದಾಳೆ. ಸಂಸತ್ ಬಜೆಟ್ ಅಧಿವೇಶನ ಕಳೆದ 4 ದಿನಗಳಿಂದ ಭಾರಿ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿದೆ. ಸದನದ ಬಾವಿಗಿಳಿದು ಪ್ರತಿಭಟಿಸ್ತಾ ಇರೋ ವಿಪಕ್ಷಗಳ ಸಂಸದರು ನಿನ್ನೆ ಕೂಡ ಪ್ರತಿಭಟನೆ ನಡೆಸಿದ್ರು. ಇದರ ಮಧ್ಯೆ ಲೋಕಸಭೆಯಲ್ಲಿ ಪ್ರಧಾನಿಗಳ ಉತ್ತರ ಇಲ್ಲದೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಅಂಗೀಕರಿಸಲಾಗಿದೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಮೋದಿ ಕಾಂಗ್ರೆಸ್ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಸಭೆಯಲ್ಲಿ ಮೋದಿ ಭಾಷಣ ಆರಂಭಿಸುತ್ತಿದ್ದಂತೆಯೇ ವಿಪಕ್ಷಗಳ ಸದಸ್ಯರು ಘೋಷಣೆ ಕೂಗಿ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಲೋಕಸಭೆ ವಿಪಕ್ಷ ನಾಯಕರಿಗೆ ಮಾತನಾಡಲು ಅವಕಾಶ ಕೊಡಿ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಎದ್ದು ನಿಂತು ಘೋಷಣೆ ಕೂಗ್ತಾ ಇದ್ದ ಮಲ್ಲಿಕಾರ್ಜುನ ಖರ್ಗೆಗೆ ನೀವು ಹಿರಿಯರು ಕುಳಿತುಕೊಂಡೇ ಘೋಷಣೆ ಕೂಗಬಹುದು ಅಂತ ಮೋದಿ ಕುಟುಕಿದ್ರು. हर क्षेत्र में समाज के हर वर्ग को मेरी एक प्रार्थना है, आदरणीय खरगे जी की उम्र देखते हुए वो बैठ करके भी नारे बोल सकते हैं तो अच्छा होगा, ताकि उनको कष्ट न हो. ಬಿಹಾರ ಚುನಾವಣೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪ್ರಶಾಂತ್ ಕಿಶೋರ್ ಅರ್ಜಿ ಸಲ್ಲಿಸಿದ್ದಾರೆ. ಜನ್ ಸ್ವರಾಜ್ ಪಕ್ಷ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯೋ ಸಾಧ್ಯತೆ ಇದೆ. ಮಹಿಳಾ ರೋಜ್ಗಾರ್ ಯೋಜನೆಯ ಅಡಿ ಮಹಿಳೆಯರಿಗೆ ತಲಾ 10,000 ರೂಪಾಯಿಗಳನ್ನ ವರ್ಗಾಯಿಸಲಾಗಿದೆ. ಈ ಮೂಲಕ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಲಾಗಿದೆ. ಮರು ಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿದೆ. ಇನ್ನು 4-5 ದಿನದಲ್ಲಿ ವ್ಯಾಪಾರ ಒಪ್ಪಂದ ಸಂಬಂಧ ಭಾರತ ಅಮೆರಿಕ ಜಂಟಿ ಹೇಳಿಕೆ ನೀಡುತ್ತವೆ ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಜೊತೆಗೆ ಮಾರ್ಚ್ ತಿಂಗಳಲ್ಲಿ 2 ದೇಶಗಳ ಮಧ್ಯೆ ಸಮಗ್ರವಾದ ಒಪ್ಪಂದಕ್ಕೆ ಸಹಿ ಬೀಳಬಹುದು ಅಂದಿದ್ದಾರೆ. ಸಾಲು ಒಪ್ಪಂದ ಮಾಡಿಕೊಳ್ತಿರೋ ಭಾರತ ಈವರೆಗೆ 8 ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಅಮೆರಿಕದ ಜೊತೆ ಒಂದು ಸಹಿಯಾದ್ರೆ 9ನೇ ವ್ಯಾಪಾರ ಒಪ್ಪಂದವಾಗಲಿದೆ ಅಂತ ಗೋಯಲ್ ಹೇಳಿದ್ದಾರೆ.